ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ನನಗೆ ಸ್ವೀಟ್ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು. ಯಾಕೆಂದರೆ ಮಾಡ್ಕೊಳ್ಳೋದು ಅಷ್ಟೊಂದು ಈಸಿಯಾಗಿದೆ. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈಸಿಯಾಗಿರ್ತಕ್ಕಂಥ ಸ್ವೀಟ್ ರೆಸಿಪಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೆಸಿಪಿನ ನೀವು ರೆಡಿ ಮಾಡಿಕೊಟ್ರೆ ಮಕ್ಕಳಿಂದ ಹಿಡಿದು ಮುದುಕರ ತನಕ ಇಷ್ಟಪಟ್ಟು ತಿಂತಾರೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಒಂದು ಬಟ್ಲಷ್ಟು ತಗೊತಾ ಇದ್ದೀನಿ. ಇದನ್ನು 3-4 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕು. ಅದರ ಜೊತೆಗೆ ಹಸಿ ತೆಂಗಿನಕಾಯಿಯನ್ನು ಒಂದು ದೊಡ್ಡ ಚಿಪ್ಪಷ್ಟು ತಗೊಂಡ್ರೆ ಸಾಕು. ಅದು 3/4 ಬಟ್ಲಷ್ಟು ಬಂದಿದೆ. ಇವೆರಡನ್ನು ಸೇರಿಸ್ಕೊಂಡು ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಬರೋಣ. ಇದನ್ನು ನುಣ್ಣಗೆ ರುಬ್ಕೊಬಂದು ಶೋಧಿಸ್ಕೊಳ್ಳೋಣ. 2-3 ಸತಿ ಈ ಅಕ್ಕಿ ಹಾಗೆ ಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಒಂದು 4-5 ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 3/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಬೆಲ್ಲ ಕರಗಲಿ. ನಂತರ ಇದನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಒಂದು ದಪ್ಪ ತಳ ಇರ್ತಕ್ಕಂಥ ಪಾತ್ರೆಗೆ ಸೇರಿಸ್ಕೋಬೇಕು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ನಾವು ಬಿಸಿ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ. ಈ ರೀತಿ ಇದನ್ನು ಬಿಸಿ ಮಾಡ್ಕೊತ ಈ ರೀತಿ ಗಟ್ಟಿಯಾಗತ್ತೆ. ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಬೇಗನೆ ರೆಡಿ ಮಾಡ್ಕೋಬಹುದು. ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ ಇದು. ಚೆನ್ನಾಗಿ ಗಟ್ಟಿಯಾದ ನಂತರ 2-3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೇಕು. ಕಲಿಸ್ಕೊತ ನಾವು ಇದಕ್ಕೆ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಈ ರೀತಿ ತಳ ಎಲ್ಲ ಬಿಡೋವರೆಗೂ ಇದನ್ನು 2-3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಇದು ಈ ರೀತಿ ಗಟ್ಟಿಯಾಗಿ ರೆಡಿಯಾಗತ್ತೆ. ಇವಾಗ ತುಪ್ಪ ಸವರಿರ್ತಕ್ಕಂಥ ಪ್ಲೇಟ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ ನೋಡಿ. ಈ ರೀತಿ ಮುಟ್ಟಿ ನೋಡಿದಾಗ ಕೈಗೆ ಅಂಟೋದಿಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಅಕ್ಕಿ ಬೆಲ್ಲದಿಂದ ಮಾಡಿರ್ತಕ್ಕಂಥ ಅಕ್ಕಿ ಹಾಲುಬಾಯಿ ಸ್ವೀಟು ರೆಡಿ ಆಗುತ್ತೆ. ಇದನ್ನು ಬರ್ಫಿ ಥರ ಕಟ್ ಮಾಡ್ಕೋಬಹುದು. ಒಂದು 3 ಗಂಟೆಗಳ ಕಾಲ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟ ನಂತರ ಒಂದು ಚಾಕುನ ತಗೊಂಡು ನಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ನೋಡಿದ್ರಲ್ವ, ಈಸಿಯಾಗಿ ಮನೆಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ಸ್ವೀಟನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ಇದು ಚೆನ್ನಾಗಿ ತಣ್ಣಗಾಗೋವರೆಗೂ ಕಟ್ ಮಾಡಬಾರ್ದು. ಇದು ಸ್ವಲ್ಪ ಬಿಸಿ ಇದ್ದರೆ ಚಾಕುಗೆ ಅಂಟೋ ಚಾನ್ಸಸ್ ಇರುತ್ತೆ. ಇದು ತಣ್ಣಗಾದ ಮೇಲೆ ಚೆನ್ನಾಗಿ ಬಂದುಬಿಡತ್ತೆ. ಬರ್ಫಿ ಥರ ಬರುತ್ತೆ. ಸಾಫ್ಟಾಗಿರುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಮಕ್ಕಳೇನಾದರೂ ಸ್ವೀಟ್ ಕೇಳಿದಾಗ ದಿಢೀರಂತ ಈ ರೆಸಿಪಿನ ಮಾಡಿಕೊಡ್ಬಹುದು. ಅಕ್ಕಿನ ನೆನೆಸ್ಕೊಂಡ್ರೆ ಸಾಕು. ನನಗೆ ಸ್ವೀಟ್ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಇದನ್ನು ರೆಡಿ ಮಾಡ್ಕೋಬಹುದು. ಯಾಕೆಂದರೆ ಇದಕ್ಕೆ ನಾವು ಪಾಕ ಏನು ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಹೆಚ್ಚು ಪ್ರೋಸೆಸ್ ಏನಿರೋದಿಲ್ಲ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ನನ್ನ ಮಗಳಿಗಂತೂ ಸಖತ್ ಇಷ್ಟ ಆಯಿತು ಈ ಸ್ವೀಟು. ಪ್ರತಿಯೊಬ್ಬರು ಸಹ ಇಷ್ಟಪಡ್ತಕ್ಕಂಥ ಈ ಅಕ್ಕಿ ಹಾಲುಬಾಯಿ ಸ್ವೀಟನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತೆ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.